ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗ್ಗೆಂದು ಬ್ರೇಕ್ಫಾಸ್ಟ್ ಆಗಿ ಮಧ್ಯಾಹ್ನಕ್ಕೆ ಅಡುಗೆಯನ್ನು ಮಾಡ್ತಾಯಿದ್ದೇನೆ. ಇವತ್ತು ನಾನು ಚಿಕನ್ ಪುಳಿ ಮುಂಚಿ ಮಾಡ್ತಾಯಿದ್ದೇನೆ ನನ್ನದೇ ಸ್ಟೈಲಲ್ಲಿ. ಹಾಗಾಗಿ ಇದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೇನೆ. ಇವಾಗ ಮೊದಲಿಗೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡೋಣ. ಆಮೇಲೆ ಚಿಕನ್ ಕ್ಲೀನ್ ಮಾಡಿ ಮತ್ತು ಚಿಕನನ್ನು ಮಸಾಲದೊಂದಿಗೆ ನಾನು ಬೇಯಿಸ್ತೇನೆ. ಚಿಕನ್ ಪುಳಿ ಮುಂಚಿ ಮಾಡಲಿಕ್ಕೆ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ರೆಡಿ ಮಾಡಿ ತೊಗೊಂಡಿದ್ದೇನೆ. ಬನ್ನಿ ಇವಾಗ ಇನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ ಅಂತೇಳಿ ನೋಡೋಣ. ಇಲ್ಲಿ ಒಂದು 15 ಒಣಮೆಣಸು ತೊಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನ್ ಅರಸಿನ, ಸ್ವಲ್ಪ ಹುಣಸೆ ಹಣ್ಣು, ಚಕ್ಕೆ ಮತ್ತು ಹೂವು ತೊಗೊಂಡಿದ್ದೇನೆ. ಹಾಗೆಯೇ ಉಳಿದ ಸ್ಪೈಸಸ್ಸನ್ನು ಕೂಡ ಹಾಕ್ಬೋದು. ಇಲ್ಲಿ ಒಂದು 15 ಕಾಳು ಮೆಣಸು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಹಾಗೂ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನಾನು ಒಂದು 4 ಮಧ್ಯಮ ಗಾತ್ರದ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೇನೆ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು. ಹಾಗೆಯೇ ಇಲ್ಲಿ ಒಂದು 10 ಬೆಳ್ಳುಳ್ಳಿ ಹೆಸರನ್ನು ಜಜ್ಜಿ ತೊಗೊಂಡಿದ್ದೇನೆ. ಕಾಯಿ ತುರಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ, ಹಾಗೆಯೇ ಮಸಾಲ ಸ್ವಲ್ಪ ದಪ್ಪಾಗಿ ಬರಲಿ ಅಂತೇಳಿ ಸ್ವಲ್ಪ ಹಾಕಿದ್ದು, ಹಾಕದಿದ್ದರೂ ನಡೀತದೆ. ಒಂದೇ ಟೈಮಿಗೆ ಮುಗಿದಾದರೆ ಇದನ್ನು ಹಾಕಬೇಕು ಅಂತಿಲ್ಲ, ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನಿಮಗೆ ಮಧ್ಯಾಹ್ನ ಮಾಡಿದರೆ ರಾತ್ರಿಗೆ ಕೂಡ ಆಗಬೇಕು, ಹಾಗೆ 2 ಟೈಮ್ಸಿಗೆ ಅಂತೇಳಿ ಸ್ವಲ್ಪ ನೀರುಳ್ಳಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಹಾಗೆ ಇವಾಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಮಿಕ್ಸಿ ಜಾರಲ್ಲಿ ಹಾಕಿದ್ದೇನೆ. ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ. ಇವಾಗ ಮಸಾಲವನ್ನು ರೆಡಿ ಮಾಡಿ ಆಯಿತು. ಹಾಗೆಯೇ ಚಿಕನನ್ನು ಕೂಡ ಕ್ಲೀನ್ ಮಾಡಿ ಆಯಿತು. ಇವಾಗ ಒಲೆಗೆ ಬೆಂಕಿ ಮಾಡಿ ಬೇಗನೆ ಚಿಕನನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತೇನೆ. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕಿದ್ದೇನೆ. ಅದಕ್ಕೆ ಕರಿಬೇವನ್ನು ಹಾಕ್ತೇನೆ. ಇವಾಗ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಹಾಗೆಯೇ ಸ್ವಲ್ಪ ಶುಂಠಿಯನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಹಾಕ್ತೇನೆ. ಇವಾಗ ಇದನ್ನು ಫ್ರೈ ಮಾಡ್ತೇನೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಕೆಂಪಗಾಗೋ ತನಕ ಫ್ರೈ ಮಾಡೋದು ಬೇಡ, ಯಾಕೆಂದರೆ ಇದರ ಜೊತೆಗೇ ಇನ್ನು ಮಸಾಲವನ್ನು ಫ್ರೈ ಮಾಡಲಿಕ್ಕಿದೆ. ನೋಡಿ, ಇವಾಗ 1-2 ನಿಮಿಷ ಇದನ್ನು ಫ್ರೈ ಮಾಡಿದೆ. ಇನ್ನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಮಸಾಲ ನೋಡಿ ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ. ಮಸಾಲವನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನೀರನ್ನೆಲ್ಲ ಮತ್ತೆ ಸೇರಿಸಿಕೊಳ್ಳೋದು. ಮೊದಲಿಗೆ ಈ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು. ಗ್ರೈಂಡ್ ಮಾಡುವ ಮೊದಲು ಮಸಾಲವನ್ನು ಫ್ರೈ ಮಾಡಿದರೆ ಈ ಥರ ಫ್ರೈ ಮಾಡಬೇಕು ಅಂತಿಲ್ಲ. ನಾನು ಮೊದಲು ಫ್ರೈ ಮಾಡಲಿಲ್ಲ, ಹಾಗಾಗಿ ಇವಾಗ ಮಸಾಲವನ್ನು ಫ್ರೈ ಮಾಡೋದು. ಮಸಾಲ ಐಟಮ್ಸನ್ನೆಲ್ಲ ಮೊದಲೇ ಫ್ರೈ ಮಾಡಿದರೆ ಮತ್ತು ಚಿಕನನ್ನು ಬೇಯಿಸಿ ಆದಮೇಲೆ ಈ ಮಸಾಲವನ್ನು ಹಾಕ್ಬೋದು. ಇಲ್ಲಿ ನಾನು ಮೊದಲು ಫ್ರೈ ಮಾಡೋದ ಕಾರಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ತೇನೆ. ಇದು ಒಂಥರ ಫ್ಲೇವರ್ ಡಿಫರೆಂಟಾಗಿ ಬರ್ತದೆ. ಒಂದು 5 ನಿಮಿಷ ಆಯಿತು ಇದನ್ನು ಫ್ರೈ ಮಾಡ್ತಾ ಇರೋದು. ಸ್ವಲ್ಪ ನೀರಿನ ಅಂಶ ಎಲ್ಲ ಡ್ರೈ ಆಗ್ತಾ ಬಂತು. ಇನ್ನು ನಾನು ಇದಕ್ಕೆ ಚಿಕನನ್ನು ಹಾಕ್ತೇನೆ. ನೋಡು, ಸೈಡೆಲ್ಲ ಡ್ರೈ ಆಗ್ತಾ ಬಂತು. ಇಲ್ಲಿ ನಾನು 1.5 kg ಆಗುವಷ್ಟು ಚಿಕನ್ ತೊಗೊಂಡಿದ್ದೇನೆ.
ಈ ಮಸಾಲದಲ್ಲೇ ಈ ಚಿಕನ್ ಚೆನ್ನಾಗಿ ಬೇಯಬೇಕು. ಹಾಗೆಯೇ ಈ ಚಿಕನಿನ ನೀರು ಬಿಡ್ತದೆ, ಆದರೂ ಕೂಡ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರನ್ನು ಹಾಕ್ತೇನೆ ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕೋದು. ಹಾಗೆಯೇ ಸ್ವಲ್ಪ ನೀರನ್ನು ಹಾಕೋದು, ಜಾಸ್ತಿ ಬೇಡ, ಯಾಕೆಂದರೆ ಚಿಕನ್ ಬೇಯುವಾಗ ನೀರು ಬಿಡ್ತದೆ. ಮತ್ತು ಚೆನ್ನಾಗಿ ಬೆಂದಾದಮೇಲೆ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕಿ, ತುಂಬ ದಪ್ಪ ಅಂತ ಅನಿಸಿದರೆ ನೀರನ್ನು ಹಾಕಿ ಕುದಿ ಬರಿಸ್ಬೋದು. ಇವಾಗ ನೋಡಿ ಮಸಾಲ ಕೂಡ ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನು ಒಂದು ಮುಚ್ಚಳವನ್ನು ಮುಚ್ಚಿದನ್ನು ಬೇಯಿಸ್ಕೊಳ್ತೇನೆ. ಹಾಗೆಯೇ ಆವಾಗ ತಳ ಹಿಡಿಯದ ಹಾಗೆ ನಾವು ಸೌಟು ಹಾಕಿ ತಿರುಗಿಸ್ತಾ ಇರಬೇಕು. ನೋಡಿ ಸ್ವಲ್ಪನೇ ನೀರು ಹಾಕಿದ್ದು, ಆದರೆ ಕೂಡ ಚಿಕನಿದ್ದು ನೀರು ಬಿಟ್ಟಿತ್ತು ನೋಡಿ. ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ನೋಡಿ ಫುಲ್ ನೀರು ಬಿಟ್ಟಿದೆ ನೋಡಿ, ತೆಳುವಾಯಿತು. ಆದರೆ ಇನ್ನೂ ಬೇಯಲಿಕ್ಕಿದೆ, ಬೇಯುವಾಗ ಇದು ಸರಿಯಾಗ್ತದೆ. ಈ ಮಸಾಲದಲ್ಲೇ ಬೇಯುವಾಗ ಚಿಕನ್ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಇವಾಗ ಚಿಕನ್ ಚೆನ್ನಾಗಿ ಕುದೀತಾ ಇದೆ. ಹಾಗೆಯೇ ಚಿಕನ್ ಕೂಡ ಬೆಂದಿತ್ತು. ಚಿಕನ್ ಚೆನ್ನಾಗಿ ಬೆಂದಿದೆ. ನೋಡಿ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ. ಆಪ್ಷನಲ್, ಹಾಕದಿದ್ರೂ ನಡೀತದೆ. ಇವಾಗ ಸ್ವಲ್ಪ ಹಾಕೊಂಡೆ. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂತು. ಇನ್ನಿದನ್ನು ಕೆಳಗಿಡ್ತೇನೆ. ನೋಡಿ ಇವಾಗ ಮಧ್ಯಾಹ್ನದ ಅಡುಗೆ ಆಯಿತು. ಚಿಕನ್ ಸಾರು ಆಯಿತು, ನುಗ್ಗೆಕಾಯಿ ಪಲ್ಯ ಕೂಡ ಆಯಿತು. ಇವಾಗ ನಾವು ಊಟ ಮಾಡ್ತೇವೆ. ಊಟ ಮಾಡಿ ಆದಮೇಲೆ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಈ ವಿಡಿಯೋದ ಜೊತೆಗೆ ನಾನು ಕಳೆದ ವಾರ ಮಾಡಿದ ಕೆಲವು ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಮನ್ವಿತಾ ಮತ್ತು ನಾವು ಮಂಗಳೂರಿಗೆ ಹೋಗಿದ್ದೆವು. ಹಾಗೆ ಮೊದಲಿಗೆ ಸ್ಟೇಟ್ ಬ್ಯಾಂಕಲ್ಲಿರುವ ವಿಶಾಲ್ ಮಾರ್ಟಿಗೆ ವಿಸಿಟ್ ಮಾಡಿದೆವು. ತುಂಬ ಸಮಯದಿಂದ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ. ಹಾಗೆ ಮೊನ್ನೆ ಹೋದೆವು, ಸ್ವಲ್ಪ ಶಾಪಿಂಗ್ ಮಾಡಿದ್ದೆವು. ಹಾಗೆ ಒಳಗೆ ಏನು ವಿಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಎಲ್ಲವೂ ಇಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಅಲ್ಲಿಂದ ಇಲ್ಲಿ ನೆಕ್ಸಸ್ ಮಾಲ್ಗೆ ಹೋದೆವು. ನೆಕ್ಸಸ್ ಮಾಲ್ಗೆ ಹೋಗುವಾಗಲೇ ಇಲ್ಲಿ ನೋಡಿ ನೆಕ್ಸಸ್ ಮಾಲ್ನ ಬೆಕ್ಕು ದಾರಿಯಲ್ಲೇ ಇತ್ತು. ಹಾಗೆ ಅಲ್ಲಿಂದ ನಾವು ಒಳಗೆ ಹೋದೆವು. ರಜೆ ದಿನ ಆದ್ದರಿಂದ ನೆಕ್ಸಸ್ ಮಾಲ್ ಕೂಡ ತುಂಬಾ ರಶ್ ಇತ್ತು. ನಾವು ಒಂದು ಸಣ್ಣ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಹಾಗಾಗಿ ಅದಕ್ಕೆ ಬೇಕಾದ ಕೆಲವು ಐಟಮ್ಸನ್ನು ಶಾಪಿಂಗ್ ಮಾಡಲಿಕ್ಕಿತ್ತು. ಹಾಗಾಗಿ ನೆಕ್ಸಸ್ ಮಾಲ್ಗೆ ಕೂಡ ಬಂದೆವು. ಅಲ್ಲಿ ಕೂಡ ಸಿಗಲಿಲ್ಲ. ಮತ್ತು ನಾವು ಸಿಟಿ ಸೆಂಟ್ರಿಗೆ ಹೋದೆವು, ಅಲ್ಲಿ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದೆವು. ಹಾಗೆ ಯಾವ ಬಿಸ್ನೆಸ್ ಅಂತೇಳಿ ಈ ವಿಡಿಯೋದ ಕೊನೆಗೆ ನಾನು ಹೇಳ್ತೇನೆ. ನೀವು ಇಡೀ ವಿಡಿಯೋವನ್ನು ನೋಡಿ, ಆವಾಗ ನಿಮಗೆ ಗೊತ್ತಾಗ್ತದೆ. ಬನ್ನಿ ಇವಾಗ ಈ ಮಾಲಲ್ಲಿ ತೆಗೆದ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಫೋರಮ್ ಮಾಲಿಗೆ ಹೋಗಿ ಒಂದು ಸುತ್ತು ಹಾಕಿ ಬಂದೆವು. ನಾವು ಅಂದ್ಕೊಂಡ ಶಾಪಲ್ಲಿ ಇಲ್ಲ, ಹಾಗಾಗಿ ಬೇರೆ ಕಡೆ ಹೋಗ್ತೀವಿ. ಇವಾಗ ಫೋರಮ್ ಮಾಲಿನಿಂದ ಇವಾಗ ಸಿಟಿ ಸೆಂಟರಿಗೆ ಬಂದಿದ್ದೇವೆ. ಸಿಟಿ ಸೆಂಟರಿನ ಈ ಸಲದ ಆಕರ್ಷಣೆ ಅಂದರೆ ಈ ಒಂದು ಚಿತ್ರಕಲೆ.
ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಒಂದೊಂದು ಚಿತ್ರಕಲೆ ವಿಭಿನ್ನವಾಗಿತ್ತು. ಹಾಗೆ ಅದನ್ನು ಕೂಡ ನಾನು ಶೂಟ್ ಮಾಡಿದೆ. ನೋಡಿ ಯಾವ ಥರ ಇದೆ. ಅದರಲ್ಲೂ ಒಂದು ತುಂಬಾ ಆಕರ್ಷಕವಾದ ಒಂದು ಚಿತ್ರ ಇತ್ತು. ಅದಂತೂ ತುಂಬಾ ಖುಷಿಯಾಗ್ತಿತ್ತು. ಅದರ ಕಣ್ಣು ನಮಗೆ ಒರಿಜಿನಲ್ ಕಣ್ಣು ನೋಡಿದಾಗೆ ಆಗ್ತಿತ್ತು. ಇವಾಗ ನಾನು ತೋರಿಸ್ತೇನೆ ಯಾವುದೆಂದು. ನೋಡಿ ಇದರ ಕಣ್ಣು ನೋಡಿ ಒರಿಜಿನಲ್ ಆಗಿದೆ. ಯಾವ ಥರ ಬಿಡಿಸಿದ್ದಾರೆ ನೋಡಿ, ಅದನ್ನು ನೋಡಿ ತುಂಬಾ ಖುಷಿಯಾಯಿತು. ಹಾಗೆ ವಿಡಿಯೋ ಮಾಡೋಣ ಅಂತ ಅನಿಸಿ ವಿಡಿಯೋ ಮಾಡಿ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಒಂದೊಂದಕ್ಕಿಂತ ವಿಭಿನ್ನವಾಗಿ ನೋಡಲು ಕೂಡ ಆಕರ್ಷಣೀಯವಾಗಿತ್ತು. ಮನೀಶ್ ಶೆಟ್ಟಿಯವರ ಒಂದು ರೀಲ್ಸ್ ನೋಡಿ ಈ ಸಿಟಿ ಸೆಂಟರಲ್ಲಿರುವ ಯೂಸ್ಟಾ ಶಾಪಿಗೆ ಕೂಡ ಬಂದೆವು. ಇಲ್ಲಿ 1,500 ಶಾಪಿಂಗ್ ಮಾಡಿದರೆ 1,500 ಶಾಪಿಂಗ್ ನಮಗೆ ಫ್ರೀಯಾಗಿ ಮಾಡ್ಬೋದು. ಹಾಗೆ ಇಲ್ಲಿ ಇವಾಗ ನೋಡೋಣ ಯಾವ ಥರ ಇದೆ ಅಂತೇಳಿ. ನೋಡಿ ಇದೆ ಯೂಸ್ಟಾ. ಹಾಗೆ ಒಳ್ಳೆ ಕಲೆಕ್ಷನ್ ಇದೆ, ಆದರೆ ನಮಗಂತೂ ಅಷ್ಟೊಂದು ಪಸಂದಾಗಲಿಲ್ಲ. ಹಾಗಾಗಿ ಇಡೀ ಶಾಪನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ಈ ಥರ ಇದೆ. ಇದು ಸಿಟಿ ಸೆಂಟರಲ್ಲಿರುವ ಮಿಸ್ಟರ್ DIY. ಇಲ್ಲಿಗೆ ಕೂಡ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದೆವು. ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸಿಗ್ತದೆ. ಮಕ್ಕಳಿಗೆ ಬೇಕಾದ ಪುಸ್ತಕದಿಂದ ಹಿಡಿದು ಯಾವ ಐಟಮ್ಸ್ ಬೇಕು ಅದೆಲ್ಲ ಇದೆ. ಹಾಗೆ ಅದನ್ನು ಕೂಡ ನೋಡಿ ಕೆಲವೊಂದು ಐಟಮ್ಸನ್ನು ಪರ್ಚೇಸ್ ಮಾಡಿದೆವು. ಆ ದಿನದ ಸ್ವಲ್ಪ ಶಾಪಿಂಗ್ ಮುಗಿಸಿಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಬಂದೆವು. ಬನ್ನಿ ಇವಾಗ ನಮ್ಮ ಈ ಚಿಕ್ಕದಾದ ಬಿಸ್ನೆಸ್ ಯಾವುದು ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ. ನೋಡಿ ನಾವು ಶಾಪಿಂಗ್ ಮಾಡಿದ ಐಟಮ್ಸ್ ಇದೆ ಪೈಪ್ ಕ್ಲೀನರ್. ಇದರಿಂದ ಕೆಲವೊಂದು ಫ್ಲವರ್ಸ್ ಮಾಡಿ, ಕೆಲವೊಂದು ಬುಕ್ಕೆ ಎಲ್ಲ ಮಾಡಿ ಸೇಲ್ ಮಾಡಲಿಕ್ಕೆ ಕೆಲವೊಂದು ಆರ್ಡರ್ ಕೂಡ ಸಿಕ್ಕಿತ್ತು. ಇವಾಗಲೇ ಒಂದು 10 ದಿವಸ ಆಯಿತು ಸ್ಟಾರ್ಟ್ ಮಾಡಿ. ಹಾಗೆ ಕೆಲವೊಂದು ಆರ್ಡರ್ಸ್ ಕೂಡ ಬಂತು. ಹಾಗೆ ಇದು ಇವಾಗ ಸ್ಯಾಂಪಲ್ಗೆ ಒಂದು ಮಾಡಿಟ್ಟಿದ್ದಾಳೆ ಮನ್ವಿತಾ. ತುಂಬಾ ಚೆನ್ನಾಗಿದೆ ನೋಡಿ. ಏನೇ ಇದೊಂದು ನೋಡಿ ಲ್ಯಾಂಪ್, ಲೈಟ್ ಹಾಕಿದ್ದಾಳೆ. ಲೈಟ್ ಕೂಡ ಆನ್ ಆಗ್ತದೆ ನೋಡಿ. ಈ ಲ್ಯಾಂಪ್ ಅಂತೂ ತುಂಬಾ ಆಕರ್ಷಣೀಯವಾಗಿದೆ. ನಿಮಗೆ ಯಾರಿಗಾದರೂ ಬೇಕು ಅಂತ ಅನಿಸಿದರೆ ನಮಗೆ DM ಮಾಡ್ಬೋದು. ಮೊಬೈಲ್ ನಂಬರ್ ಕೂಡ ನಾವು ಕೊಡ್ತೇವೆ. ನಾವು ಮಾಡುವ ಒಂದು ಚಿಕ್ಕದಾದ ಈ ಬುಕ್ಕೆ ಬಿಸ್ನೆಸ್ಸಿಗೆ ನಿಮ್ಮೆಲ್ಲರ ಸಪೋರ್ಟ್ ಬಯಸುತ್ತೇನೆ. ಖಂಡಿತವಾಗಿಯೂ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನಾವು ಮಾಡಿದ ಕೆಲಸದಲ್ಲಿ ನಮಗೆ ಖುಷಿ ಕಾಣುವಾಗ ಬೇರೆ ಯಾವುದು ಬೇಡ ಅಂತ ಅನಿಸ್ತದೆ. ನೋಡಿ ಸೂಪರಾದ ಒಂದು ಲ್ಯಾಂಪ್. ಹಾಗೆ ಇವತ್ತಿನ ಈ ಒಂದು ಸಿಂಪಲಾದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.